ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ಸೀಸನಲ್ ಫ್ರೂಟ್ ಆಗಿರೋಂತಹ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು. ಸಿಂಪಲ್ ಡಿಶ್ ಅಂದ್ಕೋಬೋದು, ಬಟ್ ಇದು ತುಂಬ ಕರ್ನಾಟಕ ಟ್ರೆಡಿಷ್ನಲ್ ಡಿಶ್ ಕೂಡ ಹೌದು. ಹಾಗೂ ತುಂಬ ರುಚಿಕರವಾಗಿರೋ ಈಸಿಯಾಗಿರೋ ಬ್ಯಾಚುಲರ್ ರೆಸಿಪಿ ಕೂಡ ಹೌದು. ಇದಕ್ಕೆ ಬೇಕಾಗಿರೋದು 2 ತೋತಾಪುರಿ ಮಾವಿನಕಾಯಿ ಅಥವಾ ಉಳಿ ಮಾವಿನಕಾಯಿನೂ ತುರಿದು ಇಟ್ಕೋಬೇಕು. 2 ಈರುಳ್ಳಿ, 10 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಆಪ್ಷನಲ್, ಈರುಳ್ಳಿ ಬೇಡ ಅನ್ನೋರು ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕು ಕೂಡ ಮಾಡ್ಬೋದು, ಬಟ್ ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಒಂದು 4-5 ಸ್ಪೂನ್ ಆಯಿಲ್, ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ, ಎಷ್ಟು ಜನಕ್ಕೆ ಮಾಡ್ತೀರೋ ಅದನ್ನು ನೋಡ್ಕೊಂಬಿಟ್ಟು ನೀವು ಆಯಿಲ್ನ ಹಾಕಬೇಕಾಗತ್ತೆ. ಆಗಲೇ ಕಡಲೆ ಬೀಜನ ಹಾಕಿ ಆ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಜೋರು ಉರಿಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಯಾಕಂದರೆ ಅದ್ರ ಮುಂಚೆನೇ ಹಾಕಿದ್ರೆ ಅದು ಕಡಲೆ ಬೀಜ ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ಅಷ್ಟು ರುಚಿ ಅನಿಸಲ್ಲ. ನೆಕ್ಸ್ಟ್ ಆಯಿಲಿಗೆ ನಾನು 1 ಸ್ಪೂನ್ ಸಾಸಿವೆ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ ತುಂಬ ಇಂಪಾರ್ಟೆಂಟು ಚಿತ್ರಾನ್ನಕ್ಕೆ, ಅದು ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ. ಹಾಗೆ 2 ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಬ್ರೌನ್ ಆದ ತಕ್ಷಣ 1.5 ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆನ ಹಾಕ್ಕೊಳ್ತೀನಿ. ಕಡಲೆಬೇಳೆ ನೀಟಾಗೆ ನಾವು ಲೈಟ್ ಬ್ರೌನ್ ಬರೋವರೆಗೂ ಮಾಡಬೇಕು. ತುಂಬಾ ಡಾರ್ಕ್ ಬ್ರೌನ್ ಆಗಬಾರ್ದು ಅಥವಾ ತುಂಬ ಹಂಗೆ ಕಚ್ಚಾ ಹಸಿನೂ ಇರಬಾರ್ದು, ಆವಾಗ ತುಂಬ ಹಾರ್ಡ್ ಆಗಿಬಿಡುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ನಾವು ಅದನ್ನು ಫ್ರೈ ಮಾಡಬೇಕು. ಇದು ಪೇಷನ್ಸಿಂದ ನಾವು ಇದನ್ನು ಮಾಡ್ಕೋಬೇಕು, ಈ ಪ್ರೋಸೆಸ್ನ. ಆವಾಗಲೇ ಚಿತ್ರಾನ್ನಕ್ಕೆ ಒಂಥರ ಸ್ಪೆಷಲ್ ಘಮ ಅಂತ ಇರುತ್ತೆ. ಉದ್ದಿನಬೇಳೆ ಫ್ಲೇವರ್ ಆಗಿರ್ಬೋದು, ಕಡಲೆಬೇಳೆ ಜೀರಿಗೆ ಫ್ಲೇವರು, ಇದೆಲ್ಲದಿಂದ ಸೇರಿ ಇದು ಸಿಂಪಲ್ ಡಿಶ್ ಆಗಿರ್ಬೋದು, ಬಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೂಡ ನಾವು ಸೀದ್ಬಿಟ್ರೆ ಅದು ಟೇಸ್ಟ್ ಕೂಡ ಹೋಗಿಬಿಡುತ್ತೆ. ನೆಕ್ಸ್ಟು ಹಸಿಮೆಣಸಿನ್ಕಾಯಿನ ನಾನು ಈ ಥರ ಸ್ಲಿಟ್ ಮಾಡಿರ್ತೀನಿ, ಅದನ್ನು ಮತ್ತು ಕರ್ಬೇವಿನ ಸೊಪ್ಪನ್ನು ಫಸ್ಟ್ ಹಾಕ್ಕೋತೀನಿ. ಯಾಕಂದರೆ ಚಿತ್ರಾನ್ನಕ್ಕೆ ನಾವು ಫಸ್ಟು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಎರಡೂ ಒಟ್ಟಿಗೆ, ಈಗ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಹಸಿಮೆಣಸಿನ್ಕಾಯಿಗೆ ನೋಡಿ ಘಾಟ್ ನಿಮಗೆ ಬಂದುಬಿಡುತ್ತೆ, ಒಂಥರ ಸ್ಮೆಲ್ಲು. ಆ ಫ್ಲೇವರ್ ನಮಗೆ ಬೇಕು. ಇದಕ್ಕೆ ಬೇಕಂದರೆ ನೀವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೋಬೇಕು. ಅರಿಶಿನ ಪುಡಿಯನ್ನು ಹಾಕಿ ನೆಕ್ಸ್ಟ್ ಒಂದು 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಕೂಡ ಅಷ್ಟೇ, ನೀವು ಯಾವ ಕ್ವಾಂಟಿಟಿಗೆ ಮಾಡ್ತಿದ್ದೀರಾ, ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ, ಎಷ್ಟು ರೈಸ್ಗೆ ನೀವು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನೀವು ಉಪ್ಪನ್ನು ಹಾಕ್ಕೋಬೋದು. ಇದರಲ್ಲಿ ಮೀಡಿಯಮ್ ಹಾಗೆ ಹಾಕ್ಕೊಂಡಿರಿ. ಆಮೇಲೆ ಕಲಿಸ್ಬೇಕಾದ್ರೆ ಚಿತ್ರಾನ್ನನ ಅವಾಗ ನೋಡ್ಕೊಂಬಿಟ್ಟು ನೀವು ಉಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಾಂಬಾರು ಪೌಡರ್ ಹಾಕ್ತೀನಿ. ಚಿತ್ರಾನ್ನಕ್ಕೆ ಸಾಂಬಾರು ಪೌಡರ್ ಹಾಕೋದ್ರಿಂದ ಫ್ಲೇವರ್ಸ್ ಹಾಕ್ಬಿಟ್ಟು ನಾವು ಫ್ರೈ ಮಾಡಬೇಕು ಚೆನ್ನಾಗಿ. ಈ ಸಾಂಬಾರು ಪುಡಿಯಿಂದ ಕೂಡ ನಮ್ಮದು ಚಿತ್ರಾನ್ನದ ಫ್ಲೇವರ್ ಕೂಡ ತುಂಬಾ ಚೇಂಜ್ ಆಗುತ್ತೆ. ಇದೇ ರೀತಿ ನಾವು ಚಿತ್ರಾನ್ನದ ಪೌಡರ್ ಕೂಡ ಮಾಡ್ಬೋದು. ಅದರ ನೆಕ್ಸ್ಟ್ ಎಪಿಸೋಡಲ್ಲಿ ಅದರ ಚಿತ್ರಾನ್ನ ಪೌಡರ್ದು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಇದಿಷ್ಟು ಆದ ತಕ್ಷಣವೇ ನಮ್ಮ ಮಾವಿನಕಾಯಿನ ತುರಿದಿಟ್ಕೊಂಡಿರ್ತೀವಲ್ಲ, ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಹುಳಿ ಮಾವಿನಕಾಯಿ ಆದ್ರೂ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಹುಳಿ ಏನಾದರೂ ಕಮ್ಮಿ ಅನ್ನಿಸ್ತು ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾವಿನಕಾಯಿನ ಆ್ಯಡ್ ಮಾಡಿ. ನಾವು ಅನ್ನಕ್ಕೆ ಡೈರೆಕ್ಟಾಗಿ ನಾವು ತುರಿದಿರೋಂಥ ಮಾವಿನಕಾಯಿ ಹಾಕಬಾರ್ದು, ಜಾಸ್ತಿ ದಿನ ಅದಿರಲ್ಲ. ಸ್ವಲ್ಪ ಲೈಟಾಗೆ ಸಿಮ್ಮಲ್ಲಿ ಇಟ್ಕೊಂಡು ಆ ಮಾವಿನಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗ ಫ್ಲೇವರ್ಸ್ ಕೂಡ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 1 ಬೌಲಷ್ಟು ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಚಿತ್ರಾನ್ನ, ಉಪ್ಪಿಟ್ಟಾಗಿರ್ಬೋದು ಎಲ್ಲದಕ್ಕೂ ತೆಂಗಿನಕಾಯಿನೇ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಕೂಡ ಆಗುತ್ತೆ. ತೆಂಗಿನಕಾಯಿ ಇಲ್ಲ ಅಂದರೆ ಅದು ಚೆನ್ನಾಗೇ ಇರೋದಿಲ್ಲ. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದು 2 ನಿಮಿಷ ಅಷ್ಟೇ ಫ್ರೈ ಮಾಡಿಬಿಟ್ಟು ನಾವು ಆಫ್ ಮಾಡ್ಕೋಬೇಕು. ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ ಹಾಕಿದ್ಮೇಲೆ ತುಂಬ ಹೊತ್ತು ನಾವು ಅದನ್ನು ಬೇಯಿಸಬಾರ್ದು. ಯಾಕಂದರೆ ಮಾವಿನಕಾಯಿ ತುಂಬ ಕುಕ್ಕ ಕೂಡ ಆಗಬಾರ್ದು, ಲೈಟಾಗಿ ಫ್ರೈ ಆಗಬೇಕಷ್ಟೇ. ಇಷ್ಟ ಆದ ತಕ್ಷಣವೇ ನೋಡಿ, ಇದು ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ, ಬಟ್ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ನಾನು ಮೊದಲೇ ರೈಸ್ನ ಕುಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅದನ್ನು ಒಂದು ದೊಡ್ಡ ಬೌಲಲ್ಲಿ ತೆಗೆದಿದ್ದೀನಿ. ಯಾಕಂದರೆ ಚಿತ್ರಾನ್ನಕ್ಕೆ ಕಲಸೋಕ್ಕಿಂತ ಮುಂಚೆ ರೈಸು ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇದಕ್ಕೆ ನಾವು ಕಲಸಿದ್ರೆ ಅದು ಎಣ್ಣೆ ಅಂಶ ಎಲ್ಲ ಇರ್ಕೊಂಡು ಚಿತ್ರಾನ್ನ ಅಷ್ಟು ಚೆನ್ನಾಗಾಗಲ್ಲ. ನಿಮಗೆ ಎಷ್ಟು ಗೊಜ್ಜು ಬೇಕು ಅಂತ ನೋಡ್ಕೊಂಬಿಟ್ಟು
ಅದನ್ನು ನಾವು ಕಲಿಸ್ಕೋಬೇಕು. ನೋಡಿ, ಇಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಕಡಲೆ ಬೀಜನ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಮುಂಚೆನೇ ಆ್ಯಡ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ. ಈ ಮಾವಿನಕಾಯಿ ಅಷ್ಟೊಂದು ಹುಳಿ ಇರಲಿಲ್ಲ, ಹಾಗಾಗಿ ನಾನು ಒಂದು ಅರ್ಧ ಹೋಳಿಗೆಯಷ್ಟು ನಿಂಬೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಇಲ್ಲಿ ಉಪ್ಪನ್ನ ನೀವು ಟೇಸ್ಟ್ ನೋಡಿ, ಇನ್ನೂ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದ್ರೆ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೀಟಾಗಿ ನೋಡಿ, ಕೈಯಲ್ಲಿ ನೀಟಾಗಿ ಎಲ್ಲ ಅನ್ನಕ್ಕೂ ಕೂಡ ಗೊಜ್ಜು ನೀಟಾಗಿ ಅಂಟ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೋಬೇಕು. ಡಿಲೀಷಿಯಸ್ ಆಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಥ್ಯಾಂಕ್ ಯು.